ಬರುವ 20, 21, 22ರಂದು 3 ದಿನಗಳ ಕಾಲ ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೂ ಮುನ್ನ ಮಳವಳ್ಳಿ ಪಟ್ಟಣದಲ್ಲಿ ಕನ್ನಡ ಹಬ್ಬದ ಸಂಭ್ರಮವನ್ನು ಸೃಷ್ಟಿಸುವ ಮೂಲಕ ಸಮ್ಮೇಳನ ಕುರಿತು ಜನಜಾಗೃತಿ ಮೂಡಿಸಲು ಪಟ್ಟಣದಲ್ಲಿ ನಡೆದ ಕನ್ನಡಪರ ಸಂಘಟನೆಗಳ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಯಿತು. ಸಮ್ಮೇಳನದ ಹಿನ್ನೆಲೆಯಲ್ಲಿ ಪಟ್ಟಣದ ಪ್ರತಿ ಮನೆ, ಅಂಗಡಿ, ವಾಣಿಜ್ಯ ಮಳಿಗೆಗಳು ಹಾಗೂ ಸರ್ಕಾರಿ ಕಚೇರಿಗಳ ಮೇಲೆ ಕನ್ನಡ ಬಾವುಟ ಹಾರಿಸುವಂತೆ ಮನವಿ ಮಾಡಿದ ಸಂಘಟನೆಗಳ ಮುಖಂಡರು, ಜೊತೆಗೆ ವಾಣಿಜ್ಯ ಮಳಿಗೆಗಳು, ಸರ್ಕಾರಿ ಕಚೇರಿಗಳಿಗೆ ದೀಪಾಲಂಕಾರ ಮಾಡುವ ಮೂಲಕ ಕನ್ನಡ ಹಬ್ಬಕ್ಕೆ ಮಳವಳ್ಳಿಯಿಂದ ಮುನ್ನುಡಿ ಸೃಷ್ಟಿಸುವಂತೆ ಕೋರಲಾಗಿದೆ. ಪುರಸಭೆ ಉಪಾಧ್ಯಕ್ಷ ಬಸವರಾಜು, ಮಾಜಿ ಪುರಸಭಾಧ್ಯಕ್ಷ ದಯಾಶಂಕರ್, ಸದಸ್ಯ ಎಂಟಿ ಪ್ರಶಾಂತ್, ಮುಖಂಡರಾದ ಯಾಪೇಗೌಡ, ಎಂಎಲ್ ಚೌಡಪ್ಪ, ಸೋಮೇಗೌಡ, ಪೊಲೀಸ್ ಪ್ರಭು, ಎಂಎನ್ ಜಯರಾಜು, ಯತೀಶ್ ಚಿಕ್ಕಣ್ಣ, ಆಟೋ ಚಾಲಕರ ಸಂಘದ ರಾಜು ಜಾರ ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 30 ವರ್ಷಗಳ ನಂತರ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದಿರತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಸುದೈವ. ಈ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿ ಅವರು 19ನೇ ತಾರೀಕು ಮಳವಳ್ಳಿಗೆ ಬೈದಾಗ 7 ತಾಲೂಕಿಗಿಂತ ಹೆಚ್ಚು ಮಳವಳ್ಳಿನಲ್ಲಿ ಅಂಬೇಡ್ಕರ್ ಭವನ ತುಂಬಿ ಹೆಚ್ಚು 200 ಸೀಟುಗಳನ್ನ ಹಾಕೋದ್ರ ಮೂಲಕ ನಮ್ಮ ಕನ್ನಡ ಅಭಿಮಾನಿಗಳ ಭವನವನ್ನು ತುಂಬಿಸಿದ್ರು. ಅದು ಇಡೀ ರಾಜ್ಯ ಮಟ್ಟಕ್ಕೆ ಹೋಗಿದೆ. ಮಳವಳ್ಳಿನಲ್ಲಿ ಇಷ್ಟು ಕನ್ನಡ ಅಭಿಮಾನಿಗಳು ಸೇರಿದ್ರು ಅಂತ. ಆ ಒಂದು ನಿಟ್ಟಿನಲ್ಲಿ ನಾವು ಏನು ನಾಳೆ 20, 21, 22 ನಡೀತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮ ಏನು ಸೌಹಾರ್ದ ನಾಗರಿಕ ವೇದಿಕೆಯವರು ಎಲ್ಲ ಸಂಘಟನೆಯನ್ನು ಕರೆದಿರ್ತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ ಇದೇ ಫಸ್ಟು. ಯಾವ ತಾಲೂಕಿನಲ್ಲೂ ಸಹ ಪ್ರಗತಿಪರ ಸಂಘಟನೆಗಳ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ 7 ತಾಲೂಕುಗಳಲ್ಲಿ ಮಳವಳ್ಳಿನೇ ಫಸ್ಟ್. ಈಗ ಯಾಕೆಂದರೆ ಯಾವ ಸಂಘ ಸಂಸ್ಥೆಗಳು ಈ ರೀತಿ ಕರೆದಿಲ್ಲ. ಅದಕ್ಕೆ ನಾನು ಸೌಹಾರ್ದ ನಾಗರಿಕ ವೇದಿಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಅದೇ ರೀತಿ 20, 21, 22 ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಮಳವಳ್ಳಿಯ ಇತಿಹಾಸವನ್ನು, ಕನ್ನಡದ ಅಭಿಮಾನವನ್ನು ನಾವೆಲ್ಲರೂ ತೋರಿಸೋಣ. ಒಬ್ಬರಿಂದೊಬ್ಬರಿಗೆ ಪ್ರಚಾರ ಮಾಡೋದ್ರ ಮೂಲಕ ಎಲ್ಲರೂ ಈ ನಾಡ ಹಬ್ಬವನ್ನು ಉಳಿಸೋಣ, ಕನ್ನಡ ನಾಡು ನುಡಿಯನ್ನು ಬೆಳೆಸೋಣ. ತಾವೆಲ್ಲರೂ ಈ ಹಬ್ಬಕ್ಕೆ ಸಹಕರಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ 20, 21, 22 ಜರುಗ್ತಾ ಇರೋದು ಎಲ್ಲರಿಗೂ ಗೊತ್ತು. ಆ ಒಂದು ಸಮ್ಮೇಳನದಲ್ಲಿ ಮಳವಳ್ಳಿ ತಾಲೂಕಿನಾದ್ಯಂತ ವಿಶಿಷ್ಟವಾಗಿ ಆಚರಿಸಬೇಕಂತ ಮಳವಳ್ಳಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷದ ರಾಜಕೀಯ ಮುಖಂಡರು ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಇವತ್ತು ಸೇರಿ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದೀವಿ. ಏನು ಅಂತಂದರೆ, ಮಳವಳ್ಳಿನಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಹಬ್ಬದ ವಾತಾವರಣ ಸೃಷ್ಟಿ ಆಗಬೇಕು. ವಿಶಿಷ್ಟವಾಗಿ ಹಬ್ಬ ಮಾಡ್ತಾಯಿದ್ದೀವಿ ಅನ್ನೋ ಥರದಲ್ಲಿ ನಾವು ಪ್ರತಿಯೊಂದು ಮನೆಯ ಮೇಲೆ ಬಾವುಟ ಕನ್ನಡದ ಬಾವುಟ ಹಾರಿಸ್ಬೇಕು. ಜೊತೆಗೆ ಸಾಧ್ಯವಾದಷ್ಟು ದೀಪಾಲಂಕಾರ ಮಾಡಬೇಕು, ಮನೆಯನ್ನು ಶೃಂಗಾರ ಮಾಡಬೇಕು. ಅಂಗಡಿಗಳು ವಿಶೇಷವಾಗಿ ಪ್ರತಿಯೊಬ್ಬರು ಕನ್ನಡ ಆಸಕ್ತರು ದೊಡ್ಡ ಮನಸ್ಸು ಮಾಡಿ ಅಂಗಡಿನಲ್ಲಿ ಬಾವುಟ ಹಾರಿಸಿ, ಜೊತೆಗೆ ದೀಪಾಲಂಕಾರ ಮಾಡಿ ಮಳವಳ್ಳಿಯು ವಿಶಿಷ್ಟವಾಗಿ ಅಲಂಕರಿಸಬೇಕು ಅಂತ ನಿರ್ಣಯ ಕೈಗೊಂಡಿದ್ವಿ. ಅದೇ ರೀತಿ ಆಟೋ ಸ್ಟ್ಯಾಂಡರು ಅಲಂಕಾರಗಳು ಮಾಡಿ, ಸ್ಟ್ಯಾಂಡನ್ನು ಅಲಂಕಾರ ಮಾಡಿ, ಮಳವಳ್ಳಿ ಪಟ್ಟಣಾದ್ಯಂತ ಪ್ರಮುಖ ಬೀದಿಗಳನ್ನ ವಿಶೇಷವಾಗಿ ಅಲಂಕರಿಸಬೇಕು. ಅದ್ರ ಜೊತೆಗೆ ಜಾಥಾನ 18ನೇ ತಾರೀಕು ಮಳವಳ್ಳಿನಲ್ಲಿ ಜಾಥಾವನ್ನು ಹೊರಡಿಸಿ ಆ ಮುಖೇನ ಜಾಗೃತಿಗೊಳಿಸಿ, ನಾವು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದಲ್ಲಿ ಭಾಗವಹಿಸ್ತೀವಿ, ನೀವು ಭಾಗವಹಿಸಿ ಅನ್ನೋ ಒಂದು ಘೋಷಣೆ ಮುಖೇನ ಮಳವಳ್ಳಿಯ ಪ್ರಮುಖ ಪಟ್ಟಣ ಬೀದಿಗಳಲ್ಲಿ ಪ್ರವಾಸ ಮಾಡಿ ಜಾಗೃತಿಗೊಳಿಸಿ ಈ ಒಂದು ಕಾರ್ಯಕ್ರಮನ ಮಳವಳ್ಳಿ ತಾಲೂಕಿನಾದ್ಯಂತ ಎಲ್ಲ ಕಡೆ ಮಾಡಬೇಕು ಅಂತ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ವಿ. ಈ ಒಂದು ಕಾರ್ಯಕ್ರಮನ ಮಳವಳ್ಳಿ ತಾಲೂಕಿನ ಪ್ರತಿಯೊಂದು ಸಂಘ ಸಂಸ್ಥೆಗಳು ಸೇರಿ ಮಾಡ್ತಾಯಿದ್ವಿ. ಇದಕ್ಕೆ ಪ್ರತಿಯೊಬ್ಬ ಮಳವಳ್ಳಿ ತಾಲೂಕಿನ ಜನತೆ ಕೈ ಜೋಡಿಸಿ ಒಂದು ವಿಶಿಷ್ಟವಾಗಿ ಮಳವಳ್ಳಿಗೆ ಗೌರವ ತಂದು ಕೊಡಬೇಕಂತ ನಾವು ಕೇಳ್ತೇವೆ. 87ನೇ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ನಡೀತಿರೋದ್ರಿಂದ ನಮ್ಮ ಮಳವಳ್ಳಿ ಟೌನ್ನಲ್ಲಿ ಈ ದಿನ ಗೌರವ ಸಭೆ ನಡೆದಿದೆ. ಅದರಲ್ಲಿ ಎಲ್ಲರೂ ತೀರ್ಮಾನದ ಪ್ರಕಾರ ಎಲ್ಲರೂ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅದೇ ಥರ ನಮ್ಮ ಮಳವಳ್ಳಿ ಟೌನ್ನಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಮಾಡಿರಬಾರ್ದು. ಆ ಥರ ಸಿಂಗಾರ ಮಾಡಿ ಒಂದು
ಮದುವೆ ಅಥವಾ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಲೈಟ್ ಅಲಂಕಾರ, ಬಾಳೆ ಎಲೆ, ಬಾಳೆ ದಿಂಡು ಮತ್ತು ಮಾವಿನ ತೋರಣ, ಲೈಟ್ ಅಲಂಕಾರ ಈ ಥರ ಎಲ್ಲನೂ ಮಾಡಬೇಕು ಅಂತ ನಮ್ಮ ಮಳವಳ್ಳಿ ಪುರಸಭೆ ವತಿಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ನಮ್ಮ ಮಳವಳ್ಳಿ ಟೌನ್ನ ಸಾಮಾನ್ಯ ಜನಗಳಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.